ಯೂಟ್ಯೂಬ್ ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್. ನಿಮ್ಮ ಮನೆ ಮಗಳು ವಾಸಂತಿ. ಇವತ್ತು ವೆದರೇ ಚೆನ್ನಾಗಿಲ್ಲ. ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಏನು ಕೆಲಸ ಮಾಡೋಕ್ಕೂ ವೆದರೇ ಚೆನ್ನಾಗಿಲ್ಲ. ಫುಲ್ಲು ಸೋನೆ, ಒಂಥರ ಮಂಕು. ಈಗ ಅದಕ್ಕೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಅಡುಗೆ ಇನ್ನೂ ಏನು ಮಾಡಿಲ್ಲ. ಇವತ್ತು ಸಿಂಗಟಮ್ಮ ದೇವಸ್ಥಾನದಲ್ಲಿ ಅಭಿಷೇಕ ಪೂಜೆ ಇದೆ ಅಂತ ಹೇಳಿದರು. ಅದಕ್ಕೇ ಈಗ ಅಲ್ಲಿಗೆ ಅಂದ್ಬಿಟ್ಟು ಅಣಕಾಯಿ ತೊಗೊಂಡು ಈಗ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿಬಿಟ್ಟು ಅಣಕಾಯಿ ತೊಗೊಂಡಿದ್ದೀನಿ. ನನ್ನುಗೆ ಜ್ವರ ಬೇರೆ ಬಂದೈತೆ. ಅಲ್ಲೇ ತೋರಿಸ್ಕೊಂಡು ಬರಬೇಕು. ಅಲ್ಲೇ ಪ್ರಸಾದನ ಕೊಡ್ತಾರೆ. ಅದಕ್ಕೆ ಇವತ್ತು ಅಡುಗೆ ಮಾಡಿಲ್ಲ. ಅಡುಗೆ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ ಏಕೋ. ಈಗ ಅಲ್ಲಿ ಹೋಗ್ತಾ ಇದ್ದೀವಿ ಸಿಂಗಟಮ್ಮ ದೇವಸ್ಥಾನ ಹತ್ರ. ನಾನು 1 ವರ್ಷ ಆಗಿತ್ತು ಓಪನ್ ಆಗಿ. ಈಗ ಅಭಿಷೇಕ ಎಲ್ಲ ಇಟ್ಟಿದ್ದಾರಂತೆ. ಬನ್ನಿ ಹೋಗೋಣ. ನನ್ನ ಬಿದ್ದೆ ಹೋಗ್ಬಿಟ್ಟವನೇ. ಸಿಕ್ಕಾಬಟ್ಟೆ ಕೆಮ್ಮು. ನಾನು ಇದಡುವ ಪ್ಯಾಂಟ್ ಹಾಕೋ. ಅಲ್ಲೇ ತೋರಿಸ್ಕೊಬರೋಣ. ಡಾಕ್ಟ್ರ್ ಇರ್ತಾರೆ ಸಿಂಗಡ್ತಲೆ. ಇದಳು ಬಂಗಾರಿ ಪ್ಯಾಂಟ್ ಹಾಕೋ. ಇದಳು ದೋಸ್ತ್ ತಿಂಡಿನೂ ತಿಂದಿಲ್ಲ. ಹೊಟ್ಟೆಗೆ 2 ಬಿಸ್ಕೆಟ್ ತಿಂದಿರೋದು. ಸಿರಪ್ ಎಲ್ಲ ಹಾಕಿದ್ದೀನಿ. ಜ್ವರ ಇಲ್ಲ, ಕಫ ಕೆಮ್ಮು. ಪಾಪ ಕೆಮ್ಮಕ್ಕಾಗದೆ ಸುಸ್ತು ಆಗ್ಬಿಟ್ಟೈತೆ. ಈಗ ತಾನೇ ಟೈಫಾಯ್ಡ್ ಆಗಿ ಹುಷಾರಾಗಿತ್ತು. ತಿರ್ಗಾ ಈ ವೆದರ್ಗೆ ಬಿದ್ದೋಗ್ಬಿಟ್ಟೈತೆ ಮಕ್ಕಳೆಲ್ಲ. ನಾವು ಅಷ್ಟೇ, ನಮಗೆ ಮಂಕು. ಗಿಣ್ಣು ಬೇರೆ ಮಾಡಿದ್ದೆ, ತಿಂದ್ಬಿಟ್ಟಿದ್ದ. ಅಪ್ಪ ಅದಕ್ಕೆ ಬಿದ್ದೋಗ್ಬಿಟ್ಟವನೇ. ಜ್ವರ ಬಂದು. ಜ್ವರ ಇಲ್ಲ, ಕಫ ಎಲ್ಲ ಕಟ್ಬಿಟ್ಟೈತೆ. ಧರ್ಮಸ್ಥಳಕ್ಕೆ ಬೇರೆ ಹೋಗಿದ್ವಲ್ಲ, ನೀರು ಹೆಚ್ಚು ಕಡಿಮೆ ಆಗಿ ಕಫ ಸಿಕ್ಕಾಬಟ್ಟೆ ಕೆಮ್ತವನೇ. ನಾನು ಕಷಾಯ ಮಾಡಿಕೊಟ್ಟೆ. ಕಷಾಯ ಎಲ್ಲ ಅವನೇ ಮಾಡಿಸ್ಕೊಂಡು ಕುಡ್ದ. ಕಷಾಯ ಮಾಡಿಕೊಟ್ಟೆ. ಬಿಸಿನೀರು, ರವೆ ದೋಸೆ ಕೊಟ್ಟಿದ್ದೀನಿ. ಅರ್ಧ ರವೆ ದೋಸೆ ತಿಂದಿದ್ದಾನೆ ಅಷ್ಟೇ. ಸೋನೆ ಬರ್ತಲೇ ಇತ್ತೆ. ಒಂದೊಂದೇ ಹನಿ. ಏನು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ ಇವತ್ತು. ಆಯ್ತಾ ಅಮ್ಮ? ಇದು ಕಸ್ಟರ್ಡ್ ಪೌಡ್ರು ತಂದಿದ್ರು ನೆನೆ. ಹಾಲಲ್ಲಿ ಕಸ್ಟರ್ಡ್ ಪೌಡ್ರು ಮಾಡಿಬಿಟ್ಟು ಬ್ರೆಡ್ಡಿಗೆ ಹಾಕ್ಕೊಂಡು ತಿಂತಾಯಿದ್ದೀನಿ. ಇದು ಒಂದು ತೋರಿಸ್ತೀನಿ ನಿಮಗೆ. ಇದು ಫಸ್ಟ್ ಟೈಮ್ ನಾನು ಮಾಡಿದ್ದು. ತುಂಬ ಚೆನ್ನಾಗಾಗಿತ್ತು ಟೇಸ್ಟು. ಹೆಂಗಿದೆ ಅಮ್ಮ ಟೇಸ್ಟು? ರಾತ್ರಿ ಇನ್ನೂ ಒಳ್ಳೆ ಟೇಸ್ಟ್ ಇತ್ತು. ಈಗ ಸ್ವಲ್ಪ ಗಟ್ಟಿಯಾಗಿದೆ. ಇದನ್ನೇ ಒಂದು ವಿಡಿಯೋ ಮಾಡಿ ನಾನು ತೋರಿಸ್ತೀನಿ ರೆಸಿಪಿನ. ಸಿಂಗಟ್ಟದಲ್ಲಿ ಹೊಸ ಹಾಸ್ಪಿಟ್ಲು ಓಪನ್ ಆಗಿದೆ. ಅದು ಬಿಲ್ಡಿಂಗ್ ಕಟ್ತಿದ್ರು ನಾನು ಯಾವಾಗ ಹೋದಾಗ. ಈಗ ಓಪನ್ ಆಗಿದೆ. ಅಲ್ಲೇ ಇದು ನೋಡ್ತಾ ಇದ್ದಾರೆ ಡಾಕ್ಟ್ರು. ಮತ್ತು ಒಳಗಡೆ ಎಲ್ಲ ದೊಡ್ಡದಾಗಿದೆ, ಕ್ಲೀನಾಗಿದೆ. ಆದರೆ ನಮಗೆ ಯಾವಾಗಲೂ ನಾವು ಸೀಲ್ನೆರೆ ಡಾಕ್ಟ್ರಿಗೆ ತೋರಿಸೋದು, ಆನಂದ್ ಡಾಕ್ಟ್ರಿಗೆ. ಇವ್ರಿಗೆ ಒಂದ್ಸಲನೂ ನಾನು ತೋರಿಸಿರ್ಲಿಲ್ಲ. ಇವತ್ತು ತುಂಬ ಕೆಮ್ಮು ಜಾಸ್ತಿ ಆಗಿತ್ತಲ್ಲ, ಸಿಂಗಟಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತಲ್ಲ ಅಂತ ಅಲ್ಲೇ ತೋರಿಸಿದ್ದಷ್ಟೇ. ಏನು ಮುಖ ಉರಿತಿತ್ತು ಆ ಯಪ್ಪಂದು ಡಾಕ್ಟ್ರದು. ಮತ್ತು ಫ್ರೀ ಮೆಡಿಷನ್ನ ಕೊಟ್ಟರೆ ದುಡ್ಡು ಕೊಡಿ ಅಂತ ಕೇಳ್ತಾರೆ ನೋಡಿ. ದೇವ್ರು ಕೊಟ್ಟರು ಪೂಜಾರಿ ಕೊಡೋಲ್ಲ ಅನ್ನಂಗೆ ಆಗುತ್ತೆ. ನಮ್ಮ ಗೌರ್ಮೆಂಟ್ ಕೊಟ್ಟರು ಇವ್ರು ಕೊಡೋಕ್ಕೆ ಕಷ್ಟ ಇರುತ್ತೆ. ಆದರೆ ನಾವು ಕೊಡಲಿಲ್ಲ. ಬಂದ್ಬಿಟ್ಟು ನಾವು ಅಲ್ಲಿಂದ ಸಿಂಗಟಮ್ಮ ದೇವಸ್ಥಾನ ಹತ್ರ ಬಂದು ಪೂಜೆ ಎಲ್ಲ ಮಾಡ್ತಾಯಿದ್ರು. ದೇವಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂದರೆ ಒಂಥರ ನೋಡ್ತಾಯಿದ್ರೆ ಅಷ್ಟು ಖುಷಿ ಆಯ್ತಿತ್ತು. ಆ ದೇವರು ನಿಂತ್ಕೊಂಡಿರೋದು ಈಗ ಅಷ್ಟು ಖುಷಿ ಆಯ್ತಿತ್ತು ನನಗಂತೂ ನೋಡಿ ದೇವ್ರನ್ನ. ನಾವು ಲಾಸ್ಟ್ ಇಯರ್ ಓಪನ್ ಆದಾಗ ಇಷ್ಟೊಂದು ನೋಡೋಕ್ಕೆಲ್ಲ ಬಿಟ್ಟಿರಲಿಲ್ಲ ಅವರು. ತುಂಬ ಚೆನ್ನಾಗಿ ದೇವರು ಕಾಣಿಸ್ತಾ ಇತ್ತು. ಹೊರಗಡೆ ಇರೋದು ಮೇಯ್ನು ಫಸ್ಟು ಹಳೇ ದೇವರಿತ್ತಲ್ಲ ಆ ವಿಗ್ರಹ. ಗುಡಿಲಿರೋದು ಒಳಗಡೆ ಗರ್ಭಗುಡಿಲಿರೋದು ಹೋದ ವರ್ಷ ಸ್ಥಾಪನೆ ಮಾಡಿರೋ ವಿಗ್ರಹ. ಅದು ಸಿಂಗಟಮ್ಮ ದೇವಸ್ಥಾನ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ದೇವರು. ಒಳಗಡೆ ಹಂಗೇನೆ ಪೂಜೆ ಎಲ್ಲ ಮಾಡಿಕೊಟ್ರು. ನಾವು ಒಳಗಡೆ ಎಲ್ಲ ಕೈಯೆಲ್ಲ ಮುಕ್ಕೊಂಡು ಈಚೆ ಬಂದು ಎಲ್ಲ ಅಲ್ಲೇ ಕಾಯೆಲ್ಲ ಒಡೆದು ಅಲ್ಲೇ ಪೂಜೆ ಮಾಡ್ತಾಯಿದ್ರು. ನಾನು ಹೇಮು ಇಬ್ಬರು ಸೇರಿಕೊಂಡು ಅಲ್ಲೇ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಸುಮಾರು ಟೈಮು 3:30 ಆಗಿತ್ತು. ಪ್ರಸಾದ ಇದೆ ಅಂತ ಹೋಗಿದ್ದು. ಅಷ್ಟರೊಳಗೆ ಅಲ್ಲೇ ಮುಗ್ದೋಗಿ ಪ್ರಸಾದ ಎಲ್ಲ ಶಾಮಿನ ಎಲ್ಲ ಬಿಚ್ಕೊಂಡು ಹೋಗಿ ಫುಲ್ ಎಲ್ಲ ಶಾಮಿನೇ ಬಿಚ್ಚಿಬಿಟ್ಟಿದ್ರು. ಅಂದರೆ ಇನ್ನು ಪಾತ್ರೆ ತೊಳಿದೇ ಇರ್ತಾರ.
3 ಗಂಟೆಗೆ ಫುಲ್ ಪ್ರಸಾದ ಎಲ್ಲ ಕ್ಲೋಸ್ ಆಗಿತ್ತು. ಫಸ್ಟು ನಮ್ಮ ಮನೆಯವ್ರು ಕೇಳಿದ್ರು ಇಷ್ಟು ಬೇಗ ಪ್ರಸಾದ ಮುಗ್ದೋಯ್ತಾ ಅಂತ. ಅದಕ್ಕೇ ಫಸ್ಟೆಲ್ಲ ಮುಂಚೆ ಯಾರೂ ಬರಲಿಲ್ಲ, ಇಷ್ಟೊಂದು ಪ್ರಸಾದ ಉಳ್ಕೊಬಿಡುತ್ತಲ್ಲ ಅಂದ್ಕೊಂಡು. ಆಮೇಲೆ ಒಂದೇ ಸಲ ಬಂದರು, ಯಾರೂ ಬರೋಲ್ಲ ಅಂದ್ಬಿಟ್ಟು ನಾವು ಮನೆಗಳಿಗೆಲ್ಲ ಕೊಟ್ಟು ಕಳಿಸ್ಬಿಟ್ಟು. ಆದರೆ ಈಗ ಜನಗಳು ಬರ್ತಿದ್ದಾರೆ. ನಾವು ಹೋದ್ಮೇಲೆ ಸುಮಾರು ಜನ ಬಂದರು. ಸಿನ್ಘಟ್ಟಮ್ಮನ ಒಕ್ಲವರು, ಬೇರೆ ಕಡೆ ಬೇರೆ ಊರಲ್ಲಿರೋರೆಲ್ಲ ಮಳೆ ಅಂದ್ಬಿಟ್ಟು ನಿಲ್ಲಿಸ್ಕೊಂಡೆಲ್ಲ ಈಗ ಬರ್ತಿದ್ರು. ಸರಿ ಅಂದ್ಬಿಟ್ಟು ಅಲ್ಲೇ ಎಲ್ಲ ಏನು ಬಾಳೆಹಣ್ಣು ಏನಿತ್ತು ಅದನ್ನೇ ತೊಗೊಂಡು ಬಂದು. ಹೇಳ್ತಾರಲ್ವ, ಅನ್ನೋದು ಋಣ ಇರಬೇಕು ನಮಗೆ. ಯಾವಾಗಲೂ ಈ ಥರ ಆಗಿರಲಿಲ್ಲ ಯಾವ ದೇವಸ್ಥಾನದಲ್ಲೂ. ಇದೇ ಫಸ್ಟ್ ಟೈಮ್ ನನಗೆ ದೇವಸ್ಥಾನದಲ್ಲಿ ಪ್ರಸಾದ ಸಿಗದೆ ಮನೆಗೆ ಬಂದಿದ್ದು. ಅದು ಸಿನ್ಘಟ್ಟಮ್ಮನ ದೇವಸ್ಥಾನ ಎದುರುಗಡೆನೇ ದೊಡ್ಡ ಸಿನ್ಘಟ್ಟಮ್ಮನ ಕೆರೆ, ಸಿನ್ಘಟ್ಟದ್ದು ದೊಡ್ಡ ಕೆರೆ ಇದೆ. ಅದರೊಳಗೆ 2 ಬಾವಿ ಇದ್ದಾವೆ. ಮುಂಚೆ ಆ ಕಾಲದಲ್ಲಿ ಆ ಬಾವಿಗಳನ್ನ ಅಂದರೆ ಯಾವ್ಯಾವ ಜನಾಂಗ ಏನೇನು ಯೂಸ್ ಮಾಡಬೇಕು ಅಂತ ಆವಾಗ ಮಾಡ್ತಾಯಿದ್ರಂತೆ. ಈಗೇನು ಅದು ಮಾಡೋದಿಲ್ಲ. ಈಗ ತುಂಬ ನೀರು ತುಂಬ್ಕೊಂಡ್ಬಿಟ್ರೆ ಫುಲ್ ತುಂಬೋಗ್ಬಿಡುತ್ತೆ ನೀರು. ಅಲ್ಲಿಂದ ಬಂದು ಫಾಸ್ಟಾಗಿ ಬಂದು 4:15ಗೆ ಬಂದು, ಅಲ್ಲಿ ಯಾರೋ ಮಾತಾಡೋಕ್ಕೆ ಸಿಕ್ಕಿದ್ರು, ಮಾತಾಡ್ಕೊಂಡು ನಿಂತ್ಕೊಂಡು 4:15 ಆಗೋಯ್ತು. ನಾನು ಫಾಸ್ಟಾಗಿ ಬಂದು ಸ್ವಲ್ಪ ರೈಸು ಮತ್ತು ಹೆಸ್ರುಬೇಳೆ ಟೊಮೊಟೊ ಕೂಗಿಸ್ಬಿಟ್ಟು ದಾಲ್ ಥರ ಮಾಡಿಬಿಟ್ಟು ಹಪ್ಳನೂ ಹಾಕ್ತೆ. ರಾತ್ರಿ ಅನ್ನನ ಸ್ವಲ್ಪ ಇತ್ತು. ಇಬ್ಬರು ಮೊಸರನ್ನ, ನಮ್ಮನೆಯವರು ಮತ್ತು ಏಮು ಮೊಸರನ್ನ ತಿನ್ಕೊಂಡು ಗದ್ದೆ ಹತ್ರ ಹೋದರು. ಅವ್ರು ಬರೋಷ್ಟ್ರೊಳಗಡೆ ಅಡುಗೆನೂ ರೆಡಿ ಮಾಡಿಬಿಡೋಣ ಅಂದ್ಬಿಟ್ಟು ಅನ್ನ ಆದಿಟ್ಕೆನೆ ಬೆಳಗ್ಗೆದು ಕ್ಯಾರೆಟ್ ಪಲ್ಯ ಇತ್ತು. ನಮ್ಮ ನನ್ನುಗೆ ಬಿಸಿ ಅನ್ನಕ್ಕೆ ಕ್ಯಾರೆಟ್ ಪಲ್ಯ ಹಾಕಿ ತಿನ್ನಿಸ್ದೆ. ಬಿಸಿ ಅನ್ನ ತಿನ್ನಿಸ್ಕೊಡ್ತಾ ಇದ್ದೀನಿ. ಇಂಜೆಕ್ಷನ್ ಹಾಕಿದ್ರು, ಒಂಚೂರು ಅಳ್ಳಿಲ್ಲ ಇಂಜೆಕ್ಷನ್ ಹಾಕ್ದಾಗ. ನನ್ನನ್ನು ಏಮೋ ಆಗ್ಬಿಟ್ಟಿದ್ರು ಮಾತ್ರ ಮುಗ್ದೆ ಹೋಯ್ತಿತ್ತು ಕತೆ. 4 ಜನ ಬೇಕಿತ್ತು ಹಿಡ್ಕೊಳಕ್ಕೆ. ನನ್ನನ್ನು ಒಂಚೂರು ಅಳ್ಳಿಲ್ಲ, ಅಷ್ಟು ಚೆನ್ನಾಗಿ ಇಂಜೆಕ್ಷನ್ ಹಾಕ್ಸ್ಕೊಂಬತ್ತು. ಇತ್ತು ಬಿಸಿ ಅನ್ನ ತಿನ್ನಿಸ್ತಾ ಇದ್ದೀನಿ ಅವನಿಗೆ. ತಿನ್ಬಿಡುವ. ತರಕಾರಿನೇ ಇಲ್ಲ ನೋಡು, ಎಲ್ಲಿ ತರಕಾರಿ ಐತೆ? ಅದೆಲ್ಲ ಬೀಟ್ರೋಟು. ನಿಂಗೆ ಇಷ್ಟ ಅಲ್ಲ ಪಲ್ಯ? ಬೀಟ್ರೋಟ್ ಪಲ್ಯ ದೋಸೆ ಜೊತೆಗೆ ಚಪಾತಿ ಜೊತೆಗೆ ತಿಂತೀಯಲ್ಲ ಅದು. ಇದು ಆಯ್ತು, ತಿನ್ನು. ಟೈಮು 5 ಗಂಟೆ ಆಗೈತೆ ಅಲ್ಲೇ ಸಂಜೆ. ನಮ್ಮನೆ ಎನಿ ಟೈಮ್ ಬರೀ ಇದೆ ಶಿವ ಶಿವ. ಆಮೇಲೆ ಇನ್ನೇನು? ರುದ್ರ ಬರೀ ಇದೆ. ಒಂದು ಸೀರಿಯಲ್ ನೋಡಕ್ ಬಿಡಲ್ಲ, ಒಂದು ನ್ಯೂಸ್ ನೋಡಕ್ ಬಿಡಲ್ಲ. ಆಮೇಲೆ ಪಾಪಿ ಟೋಲು. ಬರೀ ಇದೇ ಆಗೋಯ್ತು. ಯಾವ ಟೋಲೋ ಯಾವ ಇದೋ ನಾ ಕಾಣೆ. ಸಾಂಬಾರು ಕುದೀತೈತೆ, ಅದು ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ ಅಂತ ಅವನಿಗೆ ಊಟ ಮಾಡಿಸಿ ನಾನು ಆದಿಟ್ಕೆನೆ ನಾನು ಸ್ವಲ್ಪ ಊಟ ಮಾಡಿಬಿಟ್ಟೆ. ಬಿಸಿ ಅನ್ನ ಬಿಸಿ ಸಾರು. 5 ಗಂಟೆ ಆಗಿತ್ತು, 5:15. ಈ ದಿನದ್ದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನಾನು ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ದಿನದ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್.